ದೇವರ ಪರಿಶುದ್ಧುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ನನ್ನ ವೀಕ್ಷಕರೇ, ಯೇಸುವಿನ ಹೆಸರಿನಲ್ಲಿ ನಿಮ್ಮನ್ನು ಈ ಆತ್ಮ ಚಿಂತನೆ ಎಂಬ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ನಿಮ್ಮನ್ನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ಬನ್ನಿ, ನಾವು ನೇರವಾಗಿ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ ಪರಿಶುದ್ಧಾತ್ಮ ದೇವರು ನಮ್ಮ ಆತ್ಮಿಕ ಕಣ್ಣನ್ನು ತೆರೆಯಲ್ಪಡಲಿ, ನಮ್ಮ ಮನೋನೇಂದ್ರವನ್ನು ತೆರೆಯ ಮಾಡಲಿ ಮತ್ತು ದೇವರ ವಾಕ್ಯವು ನಮಗೆ ನಮ್ಮ ಆಧ್ಯಾತ್ಮ ಜೀವಿತಗಳಲ್ಲಿ ಬಿಡುಗಡೆಯನ್ನು ಕೊಡಲಿ. ನಮ್ಮ ಶಾರೀರಿಕತೆಯು, ಮಾನಸಿಕತೆಯು, ಲೌಕಿಕತೆ, ಆತ್ಮಿಕತೆ ಯಾವುದೇ ತೊಂದರೆಗಳು ಇದ್ದರೂ ಸರಿಯೇ ವಾಕ್ಯ ಸಾರುತ್ತಿರುವ ಸಮಯದಲ್ಲಿ ಪರಿಶುದ್ಧಾತ್ಮ ದೇವರಿಗೆ ಬಿಡುಗಡೆಯನ್ನು ಕೊಡುವಂಥದ್ದಾಗಲಿ. ಆದ ಕಾರಣ ಈ ಮುಂಜಾನೆ ಸಮಯದಲ್ಲಿ ನಾವು ನೇರವಾಗಿ ದೇವರ ವಾಕ್ಯವನ್ನು ಸ್ಟಡಿ ಮಾಡುವಾಗ ನಮ್ಮ ದೈವಿಕ ಜೀವಿತದಲ್ಲಿ ಪ್ರೀತಿ ಹುಟ್ಟಬೇಕು. ನಮ್ಮ ದೈವಿಕ ಜೀವಿತದಲ್ಲಿ ಪ್ರೀತಿ ಬಹಳ ಪ್ರಾಮುಖ್ಯವಾಗಿ ಇರಬೇಕಾದದು. ದೇವರ ಪ್ರೀತಿ ನಮ್ಮಲ್ಲಿ ಹುಟ್ಟಬೇಕಾದ್ರೆ ನಾನು ಏನು ಮಾಡಬೇಕು? ಏಕೆಂದರೆ ಸ್ಪಷ್ಟವಾಗಿ ದೇವರ ವಾಕ್ಯ ನಮಗೆ ತಿಳಿಯಪಡಿಸುವುದು. ಹಳೆಯ ಉಡಂಬಡಿಕೆಯಲ್ಲಿ ಹೊಸ ಉಡಂಬಡಿಕೆಯಲ್ಲಿ ಎರಡು ಕಡೆಯಲ್ಲಿ ಬರೆಯಲ್ಪಟ್ಟಿದೆ. ನೀನು ನಿನ್ನ ಕರ್ತನಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕೆಂಬುದೇ, ಆರಾಧಿಸಬೇಕೆಂಬುದೇ, ಕೊಂಡಾಡಬೇಕೆಂಬುದೇ ವಾಕ್ಯದಲ್ಲಿ ನಾವು ಓದುತ್ತೇವೆ. ಇದನ್ನು ವಾಕ್ಯದಲ್ಲಿ ಮಾತಾಡಲಿಕ್ಕಿದ್ದೇನೆ. ಆದರೆ ಒಂದು ನಾವು ಸ್ಪಷ್ಟವಾಗಿ ನಮ್ಮ ಚಿಂತನೆ ಬಗ್ಗೆ ನಮ್ಮ ದೈವಿಕ ಜೀವಿತದಲ್ಲಿ ಪ್ರೀತಿ ಹುಟ್ಟುವುದರ ಬಗ್ಗೆ ನಾವು ಕೆಲವು ಅಂಶವನ್ನು ತಿಳ್ಕೊಳ್ಬೇಕಾಗಿದೆ. ಆದರೆ ಈ ನಮ್ಮ ದೈವಿಕದಲ್ಲಿ ಪ್ರೀತಿ ಹುಟ್ಟಬೇಕಾದ್ರೆ ನಮ್ಮ ಹೃದಯ ಬಹಳ ಪ್ರಾಮುಖ್ಯ. ನಮ್ಮ ಹೃದಯ ಒಳ್ಳೆದಾಗಿರಬೇಕು, ಕೆಟ್ಟ ಹೃದಯ ಆಗಿರಬಾರದು. ನಮ್ಮ ಹೃದಯದಲ್ಲಿ ಶುದ್ಧ ಇರಬೇಕು, ಅಶುದ್ಧತೆ ಇರಬಾರದು. ನಮ್ಮ ಹೃದಯದಲ್ಲಿ ನಾವು ಕ್ಲೀನ್ ಆಗಿರಬೇಕು, ನಾವು ಕ್ಲೀನ್ ಇಲ್ಲದವರಾಗಿರಬಾರ್ದು. ನಾವು ಕ್ಲೀನ್ ಮಾಡಿಕೊಂಡು, ಅಂದರೆ ಶುದ್ಧ ಮಾಡಿಕೊಂಡು ದೇವರ ವಾಕ್ಯ ಯಾವುದಾಗಿರುತ್ತದೆ, ಈ ದೇವರ ವಾಕ್ಯವನ್ನು ನಾವು ವಾಕ್ಯವನ್ನು ನಾವು ಪ್ರೀತಿ ಮಾಡಲಿಕ್ಕೆ ಅದು ಕಾರ್ಯ ಮಾಡುತ್ತದೆ. ಈ ನಮ್ಮ ದೈವಿಕ ಜೀವಿತದಲ್ಲಿ ಸ್ಪಷ್ಟವಾಗಿ ಬೈಬಲ್ ಓದುವಾಗ 1 ತಿಮೋಥೆ 1:5 ಅಪೊಸ್ತಲ ಪೌಲನು ಹೇಳ್ತಾ ಇದ್ದಾನೆ ಇಲ್ಲಿ. ಅದು ಯಾವುದಂತ ಹೇಳಿದ್ರೆ 1 ತಿಮೋಥೆ 1:5 ಬರುವಾಗ ಶುದ್ಧ ಹೃದಯ, ಒಳ್ಳೆ ಮನಸ್ಸಾಕ್ಷಿ, ನಿಷ್ಪಟ್ಟವಾದ ನಂಬಿಕೆ ಎಂಬಿವುಗಳಿಂದ ಹುಟ್ಟಿದ ಪ್ರೀತಿಯೇ ದೈವ ವಾಕ್ಯೋಪದೇಶದ ಗುರಿಯಾಗಿದೆ ಎಂಬುದಕ್ಕೆ ವಾಕ್ಯ ಓದುತ್ತೇವೆ. ಸರಿಯಾಗಿದ್ರೆ ಈ ವಾಕ್ಯದ ಮೀನಿಂಗ್ ಅರ್ಥ ಮಾಡಿಕೊಳ್ಳುವ, ಈ ವಾಕ್ಯದ ಅರ್ಥವನ್ನು ಚೆನ್ನಾಗಿ ನಾವು ಗ್ರಹಿಸಿಕೊಳ್ಳುವ. ಇಲ್ಲಿ ಅಪೊಸ್ತಲ ಪೌಲನು ತನ್ನ ಮಗನಾದ ತಿಮೋಥೆನಿಗೆ ಒಂದು ಹೇಳುವಂತ ಮಾತಾಗಿರುತ್ತದೆ. ಓ ಪ್ರಿಯ ನನ್ನ ಮಗನೇ, ನಿನ್ನಲ್ಲಿ ಮೊಟ್ಟ ಮೊದಲಾಗಿ ಶುದ್ಧ ಹೃದಯ, ನಿನ್ನಲ್ಲಿ ಮೊಟ್ಟ ಮೊದಲಾಗಿ ಎಲ್ಲ ನಂಬಿಕೆಯ ಪ್ರೀತಿಯ ಹುಟ್ಟುವಿಕೆ ಅದು ಬರಬೇಕೆಂದು ಕಾಣಬೇಕಂತ ಹೇಳಿದ್ರೆ ನಿನ್ನ ಹೃದಯವು ಒಳ್ಳೆದಾಗಿರ್ಬೇಕೆಂಬುದಾಗಿ ಅಪೊಸ್ತಲ ಪೌಲನು ಹೇಳ್ತಾ ಇದ್ದಾನೆ ಇಲ್ಲಿ. ಆದ ಕಾರಣ ಬಹಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಳುವಾಗ ಈ ದೈವಿಕ ಪ್ರೀತಿಯ ಶುದ್ಧ ಹೃದಯ ಹುಟ್ಟುವುದರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಅಶುದ್ಧ ಹೃದಯ ಉಳ್ಳವರಾಗಿದ್ದರೆ ದೇವರ ಪ್ರೀತಿ ನಮ್ಮಲ್ಲಿ ಹುಟ್ಟದು. ಅದು ನಿಶ್ಚಯವಾಗಿದೆ. ನಿತ್ಯ ಪ್ರೀತಿಯ ಸಾಕರ್ನಾಗಿರುವ ದೇವರು ನಮ್ಮ ಹೃದಯದಲ್ಲಿ ನೆಲೆಗೊಳ್ಳಬೇಕಾದ್ರೆ, ನಮ್ಮ ಹೃದಯದಲ್ಲಿ ವಾಸ ಮಾಡಬೇಕಾದ್ರೆ, ನಾನು ಹಿಂದಿನ ಶನಿವಾರ ಹೇಳಿದ ರೀತಿಯಲ್ಲಿಯೇ ಸ್ಪಷ್ಟವಾಗಿ ದೇವರ ವಾಕ್ಯವು ನಮಗೆ ತಿಳಿಸಿತು. ಆ ಪ್ರೀತಿಯ ಭದ್ರತೆ ಆ ಪ್ರೀತಿಯ ಹುಟ್ಟುವಿಕೆ
ಯಾಕೆ ದೇವರ ವಾಕ್ಯವನ್ನ ತಿಳ್ಕೊಳ್ಬೇಕು, ದೇವರ ವಾಕ್ಯದ ನೆಲೆಗೊಳ್ಳಬೇಕು. ಮತ್ತೆ ಅದೇ ದೇವರ ವಾಕ್ಯದಲ್ಲಿ ನಾವು ಏನ್ ಮಾಡಿದ್ದೇವೆ, ವಾಕ್ಯದ ನಾವು ಪರಿಪೂರ್ಣರಾಗುತ್ತೇವೆ. ಅದಕ್ಕೆ ಇಲ್ಲಿ ಬಹಳ ಸ್ಪಷ್ಟವಾಗಿ ನುಡಿಯುತ್ತದೆ. ಪೌಲನ ಎಫೆಸ 3:18-19 ಯೋಹಾನ 15:10 ಹೋದ ಶನಿವಾರ ನಿಮ್ಮ ಜ್ಞಾಪಕನ ತಂದುಕೊಟ್ಟೆ. ನಿಮ್ಮ ನೆನಪಿನಲ್ಲಿ ವಾಕ್ಯ ಉಳಿದುಕೊಂಡಿರುತ್ತದೆ. ಅದೆಲ್ಲಿ ಬಹಳ ಸ್ಪಷ್ಟವಾಗಿರ್ತದೆ. ಈ ನಮ್ಮ ದೈವಿಕ ಜೀವಿತದಲ್ಲಿ ಹುಟ್ಟುವುದು, ಹುಟ್ಟುವಂಥದ್ದು ವಾಕ್ಯ, ಅದು ಪ್ರೀತಿ, ಅದು ನಮ್ಮ ಹೃದಯ. ಈ ಹೃದಯದಲ್ಲಿ ಇರಬೇಕಾದದ್ದು ಬಹಳ ಪ್ರಾಮುಖ್ಯವಾಗಿ ಎಂಬುದಾಗಿ ದೇವರ ವಾಕ್ಯ ನಮಗೆ ಬೋಧಿಸುತ್ತದೆ. ಅದಕ್ಕೆ ಅಪೊಸ್ತಲ ಪೌಲನು ಬಹಳ ಸ್ಪಷ್ಟವಾಗಿ ನಾವಿಲ್ಲಿ ಓದುತ್ತಾ ಇದ್ದೇವೆ. ಏಕೆಂದ್ರೆ ನಾವು ಓದ್ತಾ ಇದ್ದೇವೆ, ನಿತ್ಯ ಪ್ರೀತಿಯ ಸಾಗರನಾಗಿರುವ ದೇವರು ಪರಿಶುದ್ಧನಾಗಿದ್ದಾನೆಂಬುದಾಗಿ ನಾವು ಮರೆಯಬಾರದು. ಆತನಲ್ಲಿ ಪರಿಶುದ್ಧನಾಗಿರುವಂತಹ ದೇವರು, ಆ ದೇವರೇ ನಮ್ಮಲ್ಲಿ ಶುದ್ಧ ಹೃದಯವನ್ನ ಹುಟ್ಟಿಸುವಂತವನಾಗಿರುತ್ತಾನೆ. ಅದಕ್ಕೆ ಭಕ್ತನಾದಂತ ದಾವೀದನು ಕೇಳಿಕೊಳ್ತಾ ಇದ್ದಾನೆ, ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನಂತ ಹೇಳಿದ್ರೆ, ಸ್ಪಷ್ಟವಾಗಿ ಓದಿಕೊಳ್ಳುವಾಗ ಇದು ನಿಮ್ಗೆ ಚೆನ್ನಾಗಿ ಗೊತ್ತಿದೆ, ಅನ್ನು ಓದ್ತಾ ಇದ್ರಿ, ನಿಮ್ಮನ್ನ ಅದು ನಿಮ್ಗೆ ಬಾಯಿಪಟ್ಟವಿಗೆ ಗೊತ್ತಿದೆ ವಾಕ್ಯ. ಆದ್ರೆ ವಾಕ್ಯವನ್ನ ತಿರುಗುಂದಾವರ್ತಿ ಆ ವಾಕ್ಯ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದು ಯಾವ್ದಂತ ಹೇಳಿದ್ರೆ, ಕೀರ್ತನೆ 51ನೇ ಕೀರ್ತನೆ 19 ಓದಿಕೊಳ್ಳುವಾಗ, ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನ ನಿರ್ಮಿಸೆಂಬುದಾಗಿ ದಾವೀದ ಬೇಡ್ತಾ ಇದ್ದಾನೆ. ಇಲ್ಲಿ ಯಾಕೆ ಈ ಮಾತನ್ನು ಅವನು ಕೇಳಿಕೊಂಡಿದ್ದಾನೆ, ಈ ಮಾತನ್ನು ಯಾಕೆ ಅವನು ಹೇಳಿಕೊಂಡ, ಯಾಕೆ ಅಂತ ಹೇಳಿದ್ರೆ, ಇದೇ ಆ ಸಮಯದಲ್ಲಿ ದಾವೀದನು ಸಂಪೂರ್ಣ ಬಗ್ಗೆ ಪಾಪವನ್ನ ಮಾಡಿದನೆಂಬುದಕ್ಕೆ ಅವನು ಮನವರಿಕೆ ಆಯಿತು. ನನ್ನ ಹೃದಯದಲ್ಲಿ ಕೆಟ್ಟದಾಗಿ ಹೋಗಿದೆ ಎಂಬುದಕ್ಕೆ ಅವನು ಮನವರಿಕೆ ಮಾಡಿಕೊಂಡನು. ನನ್ನ ದೇವರಿಗೆ ವಿರೋಧವಾಗಿಯೂ ಆತನ ಚಿತ್ತಕ್ಕೆ ವಿರೋಧವಾಗಿಯೂ ಮಹಾದ್ರೋಹವನ್ನು ಮಾಡಿದೆನೆಂಬುದಾಗಿ ಒಪ್ಪಿಕೊಂಡನು. ಈಗ ಅವನ ಹೃದಯದಲ್ಲಿ ಅವನ ದೈವಿಕ ಹೃದಯದಲ್ಲಿ, ಏಕೆಂದ್ರೆ ಅಶುದ್ಧಾತ್ಮ ಕಾರ್ಯ ಮಾಡುವುದರಿಂದ ಅವನ ದಿನವೆಲ್ಲ ನರಳಬೇಕಾಯ್ತು. ಆ ದಿನವೆಲ್ಲ ಒಂದಿರ್ತಲಿ ವೇದನೆ ಪಡಬೇಕಾಯ್ತು. ನಾನು ತಪ್ಪು ಮಾಡಿದ್ದೇನೆಂಬುದಕ್ಕೆ ಮನೋಜ್ಞಾನ ಅವರಿಗೆ ಉಂಟಾಗುವಂತಾಯ್ತು. ಅದಕ್ಕೆ ಅವನು ಒಂದು ಮಾತು ದೇವರ ಬೇಡ್ತಾ ಇದ್ದಾನೆ, ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನ ನಿರ್ಮಿಸಿ ಎಂಬುದಾಗಿ ಅಂಗಲಾಚಿ ದೇವರ ಬೇಡ್ತಾನೆ. ತನ್ನ ಹೃದಯದಲ್ಲಿ ಮನಪೂರ್ವಕವಾಗಿ ಆತನು ಬೇಡ್ತಾನೆ. ದೇವರಿಗೆ ಒಪ್ಪಿಸಿಕೊಟ್ಟುವ ರೀತಿಯಲ್ಲಿ ಆತನು ಬೇಡ್ತಾನೆ. ಪ್ರಿಯ ನನ್ನ ವೀಕ್ಷಕರೇ, ಇದೇ ಸಂದರ್ಭದಲ್ಲಿ ನಾವು ನಮ್ಮ ಜೀವಿತದಲ್ಲಿ ಇದು ಬಹಳ ಪ್ರಾಮುಖ್ಯವಾಗಿ ಈ ಒಂದು ಅರಿಕೆ ಮಾಡುವುದು ನಮಗೆ ನಾವು ಮಾಡಬೇಕಾದದ್ದು. ಅದು ಶುದ್ಧ ಹೃದಯಕ್ಕಾಗಿ ದೇವರ ಬೇಡತಕ್ಕದಾಗಿದೆ. ಈ ಶುದ್ಧ ಹೃದಯ ನಿಮಗೆ ಬೇಕೆಂಬುದಾಗಿ ದೇವರ ಅಂಗಲಾಚಿಕೊಳ್ಳುವಂತದ್ದಾಗಿರುತ್ತದೆ. ಈ ನಮ್ಮ ದೈವಿಕ ಹೃದಯದಲ್ಲಿ ದೇವರ ಹುಟ್ಟುವಿಕೆ ಬಹಳ ಪ್ರಾಮುಖ್ಯವಾಗಿದೆ. ಇದರ ಬಗ್ಗೆ ನಾವು ಗಮನಿಸಬೇಕಾಗಿದೆ. 1 ಯೋಹಾನ 1ನೇ ಅಧ್ಯಾಯ 2ನೇ ಅಧ್ಯಾಯ 3ನೇ ಅಧ್ಯಾಯ 4 ಅಧ್ಯಾಯದವರೆಗೆ ಓದುವಾಗ ಸವಿಸ್ತಾರವಾಗಿ ನಾವು ಓದುತ್ತೇವೆ ಅಲ್ಲಿ. ಆದ್ರಿಂದ ಈ ಸಂದರ್ಭದಲ್ಲಿ ನಾವು ಬೇಡಬೇಕಾಗಿದೆ, ನಾವು ಪ್ರಾರ್ಥನೆ ನಾವು ಮಾಡಬೇಕಾಗಿದೆ. ಯಾಕೆಂದ್ರೆ ನಾವು ಯಾವತ್ತು ಈ ವಿಷಯದಲ್ಲಿ 2 ಮನಸ್ಸು ಮಾಡಿಕೊಳ್ಳುವವರಾಗಿರಬಾರದು. ಯಾಕೋಬನು ಬರೆದಂತ ಒಂದು ಪತ್ರಿಕೆ ಅಲ್ಲಿ ಓದಿಕೊಳ್ಳುವಾಗ 4ನೇ ಅಧ್ಯಾಯ ನಾವು 8ನೇ ವಚನವನ್ನ ಓದಿಕೊಳ್ಳುವಾಗ ನಾವು 2 ಮನಸ್ಸುಳ್ಳವರಾಗಿರದೆ, ಕರ್ತನು ನಮಗೆ ಏನು ಮಾತನಾಡ್ತಾನೆ, ನಮಗೆ ಏನು ಹೇಳ್ತಾನೆ ಎಂಬುದಾಗಿ ವಾಕ್ಯವನ್ನು ಓದುತ್ತಾ ಇದ್ದೇವೆ. ಅಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನ ಕೊನೆ ಬಿಯಲ್ಲಿ ಓದುತ್ತಾ ಇದ್ದೇವೆ. ಏನಂತ ಹೇಳಿದ್ರೆ, ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ, 2 ಮನಸ್ಸುಳ್ಳವರೇ ನಿಮ್ಮ ಹೃದಯಗಳನ್ನು ನಿರ್ಮೂಲ ಮಾಡಿಕೊಳ್ಳಿರಿ ಎಂಬುದಾಗಿ ಯಾಕೋಬನು ಹೇಳ್ತಾ ಇದ್ದೇನೆ. ಅಲ್ಲಿ ನಿಮ್ಮ ಹೃದಯಗಳನ್ನು ಮೊಟ್ಟ ಮೊದಲಾಗಿ ನಿರ್ಮೂಲ ಮಾಡಿಕೊಳ್ಳಿರಿ, ಶುದ್ಧ ಮಾಡಿಕೊಳ್ಳ್ರಿ. ನಿಮ್ಮ ಹೃದಯದಲ್ಲಿ ಕರ್ತನ ಪ್ರೀತಿ ಹುಟ್ಟುಬೇಕೇ ಇರಲಿ, ವಾಕ್ಯ ಹುಟ್ಟುಬೇಕೇ ಇರಲಿ. ವಾಕ್ಯ ಹುಟ್ಟುಬೇಕೆ ಇರುವಲ್ಲಿಯೇ ಅದು ಪ್ರೀತಿಯಾಗಿರುತ್ತದೆ. ಯಾಕೆ ಅದು ಒಂದು ನಿಜವಾಗಿದೆ, ನಮ್ಮ ದೇವರು ಪ್ರೀತಿಯ ಸಾಗರನಾಗಿದ್ದಾನೆ, ಆತ ಪ್ರೀತಿಯ ದೇವರಾಗಿದ್ದಾನೆ.
ಆತ ಪ್ರೀತಿ ಸ್ವರೂಪಿಯಾಗಿದ್ದಾನೆ. ಆದ್ರೆ ದೇವರು ವಾಗ್ದಾನವನ್ನ ಇದೇ ಆಗಿರುತ್ತದೆ. ಈ ವರ್ಷದ ಈ ಕಡೆಯ ಒಂದು ಡಿಸೆಂಬರ್ ತಿಂಗಳಲ್ಲಿ ನಾವು ಇರಲಾಗಿ ನಾವು ದೇವರ ಒಂದು ವಾಕ್ಯದಲ್ಲಿ ದೇವರ ವಾಕ್ಯವು ನಮಗೆ ಏನು ಬೋಧಿಸುತ್ತದೆ ಆ ವಾಕ್ಯದ ಒಂದಿಗೆ ನಾವು ಮುಂದೆ ಮುಂದೆ ಹೋಗುವುದು ಬಹಳ ಪ್ರಾಮುಖ್ಯ ಎಂಬುದಾಗಿ ವಾಕ್ಯದ ಮೇಲೆ ಓದುತ್ತೇವೆ. ಮುಂದಕ್ಕೆ ಓದುವಾಗ ಸ್ಪಷ್ಟ ಬೇಕಿದ್ರೆ ಇದರೊಟ್ಟಿಗೆ ಈ ದೈವಿಕ ನಮ್ಮ ಹೃದಯದಲ್ಲಿ ಪ್ರೀತಿ ಹುಟ್ಟಬೇಕಾದ್ರೆ ನಮ್ಗೆ ಒಳ್ಳೆ ಒಂದು ಮನಸ್ಸಾಕ್ಷಿ ಬೇಕಾಗಿರುತ್ತದೆ. ಯಾವ ರೀತಿ ಒಳ್ಳೆ ಹೃದಯ ಎಷ್ಟು ಅವಶ್ಯವಿದೆಯೋ ಅಷ್ಟೇ ನಮಗೆ ಒಳ್ಳೆಯ ಮನಸ್ಸಾಕ್ಷಿ ಎಂಬುದು ಕೂಡ ಬಹಳ ಪ್ರಾಮುಖ್ಯ. ಅದನ್ನು ಕೂಡ ನಾವು ಓದುತ್ತಾ ಇದ್ದೇವೆ. 1 ತಿಮೋಥೆ 1ನೇ ಅಧ್ಯಾಯ ಅಲ್ಲಿ ಓದುವಾಗ 5ನೇ ವಚನದಲ್ಲಿ ಹೇಳ್ತದೆ. ಇಲ್ಲಿ ಏನಂತ ಓದ್ತಾ ಇದ್ದೇವೆ. ಅಲ್ಲಿ ಬೈಬಲಿಗೆ ಬರೆಯಲ್ಪಟ್ಟಿದೆ, ಶುದ್ಧ ಹೃದಯ, ಒಳ್ಳೆ ಮನಸ್ಸಾಕ್ಷಿ, ನಿಷ್ಕಪಟವಾದಂತ ನಂಬಿಕೆ ಎಂಬುವುಗಳಿಂದ ಹುಟ್ಟಿದ ಪ್ರೀತಿಯೇ ದೇವ ವಾಕ್ಯೋಪದೇಶದ ಗುರಿಯಾಗಿದೆ ಎಂಬುದಾಗಿ ದೇವರ ವಾಕ್ಯ ಓದುತ್ತೇವೆ. ಅಲ್ಲಿ ಎಲ್ಲದಕ್ಕೂ ದೇವರ ವಾಕ್ಯ ಉಪದೇಶವೇ ಗುರಿ. ಶುದ್ಧ ಹೃದಯ ಎಂಬುದು ಗುರಿ, ಒಳ್ಳೆ ಮನಸ್ಸಾಕ್ಷಿ ಎಂಬುದು ಕೂಡ ಗುರಿ, ಸತ್ಯೋಪದೇಶದ ಮೇಲೆ ಗುರಿ, ವಾಕ್ಯೋಪದೇಶವಾಗಿರ್ತಕ್ಕಂಥ ಸತ್ಯ ಅದರಲ್ಲಿ ಗುರಿ. ನಮ್ಮ ದೈವಿಕದ ಜೀವಿತದ ಒಂದು ಬೆಳವಣಿಗೆ ವಾಕ್ಯ. ಈ ನಮ್ಮ ದೈವಿಕ ಜೀವಿತದಲ್ಲಿ ಹುಟ್ಟುವಿಕೆ ದೇವರ ವಾಕ್ಯ. ಅದನ್ನು ಒಳ್ಳೆ ಮನಸ್ಸಾಕ್ಷಿಯಿಂದ ಬಾಳಬೇಕು, ಒಳ್ಳೆ ಮನಸ್ಸಾಕ್ಷಿಯನ್ನು ಇಟ್ಟುಕೊಳ್ಬೇಕು, ಒಳ್ಳೆ ಸ್ವಭಾವವನ್ನು ಇಟ್ಟುಕೊಳ್ಬೇಕು, ಒಂದು ಒಳ್ಳೆ ಮಾದರಿಯ ಜೀವಿತವನ್ನು ಮಾಡಬೇಕು, ಒಂದು ದೇವರಿಗೆ ಮೆಚ್ಚುವ ರೀತಿಯಲ್ಲಿ ವರ್ತಿಸಬೇಕು. ಇಲ್ಲದ ಹೋದ್ರೆ ನಮ್ಮ ಹೃದಯದಲ್ಲಿ ಕೆಟ್ಟ ಸ್ವಭಾವ ಹುಟ್ಟುತ್ತದೆ. ಆಗ ನಮ್ಗೆ ದೇವರ ಪ್ರೀತಿ ಇರಲಾರದು, ಒಳ್ಳೆ ಮನಸ್ಸಾಕ್ಷಿ ಬರಲಾರದು. ಆಗ ಇದು ಬರದೆ ಹೋದ್ರಿಂದ ನಮ್ಮ ಹೃದಯ ಕಠಿಣವಾಗಿ ಹೋಗಬಹುದು, ಕಠೋರವಾಗಿ ಹೋಗಬಹುದು. ಈ ನಮ್ಮ ಯಾಕೆಂದ್ರೆ ನೋಡ್ತೇವೆ ಈಗ ಆಗುವಾಗ ಒಂದು ಮನುಷ್ಯನ ವರ್ತನೆ ಅದು ದೇವರಿಗೆ ಅದು ವಿಚಿತ್ರವಾಗಿ, ದೇವರಿಗೆ ಅದು ವಿರೋಧವಾಗಿ ಕಂಡು ಬರುವುದು. ಇದನ್ನೇ ಸೈತಾನನು, ಯಾಕೆಂದ್ರೆ ಇದಕ್ಕೆ ಮೂಲವಾಗಿದ್ದಾನೆ. ಸೈತಾನಲ್ಲಿ ಒಳ್ಳೆ ಗುಣ ಎಂಬುದಿಲ್ಲ, ಒಳ್ಳೆ ಹೃದಯ ಎಂಬುದಿಲ್ಲ, ಒಳ್ಳೆ ಮನಸ್ಸಾಕ್ಷಿ ಎಂಬುದಿಲ್ಲ. ಆದ್ರೆ ಈಗ ನಾವು ಅರ್ಥ ಮಾಡಿಕೊಳ್ಬೇಕಿದೆ, ನಾವು ಯೇಸು ಕ್ರಿಸ್ತನ ಒಳ್ಳೆ ಮನವಾರ್ತೆಯವರಾಗಬೇಕಾದರೆ ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ ನಮ್ಮ ಹೃದಯದಲ್ಲಿ ವಾಕ್ಯದ ಪ್ರೀತಿ ಹುಟ್ಟಬೇಕಾಗಿದೆ. ಸತ್ಯೋಪದೇಶವಾಗಿರುವಂತ ವಾಕ್ಯ ನಮಗೆ ನೆಲೆಗೊಂಡವರಾಗಿರ್ಬೇಕಾಗಿದೆ, ಅದು ತಿಳ್ಕೊಳ್ಳುವವರಾಗಿರ್ಬೇಕಾಗಿದೆ. ಪದೇ ಪದೇ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಈ ನಮ್ಮ ದೈವಿಕ ಪ್ರೀತಿಯು ಬಹಳ ಪ್ರಾಮುಖ್ಯ. ನಾನು ಹೊಸದಾಗಿ ಹುಟ್ಟುವುದಕ್ಕೆ ಗುರ್ತಾಗ್ತದೆ. ಆದ್ದರಿಂದ ಇಲ್ಲಿ ಓದುವಂತ ವಾಕ್ಯ ಏನಾಗಿದೆ, ಪೌಲನು ತಿಮೋಥನಿಗೆ ಬರೆದಂತ ಒಂದು ಪತ್ರಿಕೆ 1ನೇ ಅಧ್ಯಾಯ ಇದಾಗಿರುತ್ತದೆ. ಇದು ದೇವರ ಪ್ರೀತಿಯು ಹುಟ್ಟುವುದಕ್ಕೆ ಮತ್ತೊಂದು ಮೂಲವಾಗಿದೆ, ಒಳ್ಳೆ ಮನಸ್ಸಾಕ್ಷಿ. ಆದ್ದರಿಂದ ಈ ಒಂದು ಒಳ್ಳೆ ಮನಸ್ಸಾಕ್ಷಿಯನ್ನು ತಳ್ಳಿ ಬಿಡಬಾರ್ದು. ಈ ಒಳ್ಳೆ ಮನಸ್ಸಾಕ್ಷಿಯನ್ನು ತಳ್ಳಿ ಬಿಟ್ಟರೆ ಹಡಗು ಒಡೆದಂತಾಗಿರ್ತದೆ. ಹಡಗು ಯಾವ ರೀತಿ ಡಿಕ್ಕಿ ಆಗುತ್ತದೋ, ಒಂದು ಕ್ಲಾಸ್ ಆಗುತ್ತದೋ, ಅದು ಪುಡಿ ಆಗುತ್ತದೆ. ಅದಕ್ಕೆ ಒಂದು ಉದಾಹರಣೆಯಾಗಿ ಒಂದು ವಾಕ್ಯವನ್ನ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದು ಕೂಡ 1 ತಿಮೋಥೆ 1ನೇ ಅಧ್ಯಾಯ 19ನೇ ವಚನದಲ್ಲಿ ಓದುತ್ತೇವೆ. ಸ್ಪಷ್ಟವಾಗಿ ಅಲ್ಲಿ ವಾಕ್ಯ ಈ ರೀತಿ ಓದುತ್ತಾ ಇದ್ದೇವೆ. ಇದನ್ನು ಮುಂದುವರಿಸುವಾಗ 1 ತಿಮೋಥೆ 1ನೇ ಅಧ್ಯಾಯ 5ನೇ ವಚನದಲ್ಲಿ ಒಂದು ಮಾತು ಉಂಟು. ಯಾಕೆ ಶುದ್ಧ ಹೃದಯ, ಒಳ್ಳೆ ಮನಸ್ಸಾಕ್ಷಿ, ನಿಷ್ಕಪಟವಾದ ನಂಬಿಕೆ ಎಂಬುದಾಗಿ ಓದ್ತೇವೆ. ಅದೇ ಕಂಟಿನ್ಯೂ ಮಾಡುವಾಗ 19ನೇ ವಚನ ಓದ್ತಾ ಇದ್ದೇವೆ. ಇದನ್ನು ತಳ್ಳಿ ಬಿಡಬೇಡ ಎಂಬುದಕ್ಕೂ ದೇವರ ವಾಕ್ಯ ಹೇಳ್ತದೆ ತಿಮೋಥೆನಿಗೆ. ಇಲ್ಲಿ ಕೆಲವರು ಆಗಿ ಹೋಗಿದ್ದಾರೆ. ಕೆಲವರು ಒಳ್ಳೆ ಹೃದಯವನ್ನು ಇಟ್ಟುಕೊಳ್ಳದೆ, ಒಳ್ಳೆ ಮನಸ್ಸನ್ನು ಇಟ್ಟುಕೊಳ್ಳದೆ ಅವರ ಜೀವಿತ ಏನಾಗಿದೆ ಎಂಬುದಕ್ಕೆ ಪೌಲನು ಬರೀತಾನೆ. ಓದುತ್ತಾನೆ, ಕೇಳಿ. ಬೈಬಲ್ ಹೇಳ್ತದೆ, ನಂಬಿಕೆಯನ್ನು, ಒಳ್ಳೆ ಮನಸ್ಸಾಕ್ಷಿಯನ್ನು ಬಿಡದೆ ಹಿಡ್ಕೋ. ಕೆಲವರ ಮನಸ್ಸಿನ ಒಳ್ಳೆ ಸಾಕ್ಷಿಯನ್ನು ತಳ್ಳಿಬಿಟ್ಟು ಕ್ರಿಸ್ತ ನಂಬಿಕೆ ವಿಷಯದಲ್ಲಿ ಹಡಗು ಒಡೆದು ನಷ್ಟಪಟ್ಟವರಂತೆ ಇದ್ದಾರೆ ಎಂಬುದಾಗಿ ವಾಕ್ಯ ಓದ್ತಾ ಇದ್ದೇವೆ. ಇಲ್ಲಿ ಸ್ಪಷ್ಟವಾಗಿ ಅಪ್ಪಸ್ತಲ ಪೌಲನು ಇಲ್ಲಿ ಹೇಳ್ತಾ ಇದ್ದೇನೆ.
ಇದರ ನಿಮಿತ್ತವಾಗಿ ಕ್ರಿಸ್ತ ನಂಬಿಕೆಯನ್ನ ಬಿಟ್ಟು ದೂರ ಹೋಗಿದ್ದಾರೆ. ಒಂದು ಟೈಮ್ನಲ್ಲಿ ಒಳ್ಳೆ ಮನಸ್ಸಾಕ್ಷಿ ಉಳ್ಳವರಾಗಿದ್ದರು, ಒಂದು ಟೈಮ್ನಲ್ಲಿ ಒಳ್ಳೆ ಸಾಕ್ಷಿಯಾಗಿದ್ದರು, ಒಂದು ಟೈಮ್ನಲ್ಲಿ ಒಂದು ನಂಬಿಕೆ ಉಳ್ಳವರಾಗಿದ್ದರು, ಒಂದು ಟೈಮ್ನಲ್ಲಿ ದೇವರ ಮಹಿಮೆಗಾಗಿ ದೃಢವಾಗಿ ಸಾಕ್ಷಿಗೆ ನಿಂತವರು. ಈಗ ಕಾಲಕ್ರಮೇಣ ಕ್ರಿಸ್ತನ ಮೇಲಿಟ್ಟ ನಂಬಿಕೆಯನ್ನು, ಒಂದು ಮನಸ್ಸಾಕ್ಷಿಯನ್ನು ಬಿಟ್ಟು ಹಿಂದೆರೆದು ಹೋದರೆ ಎಂಬುದಾಗಿ ವಾಕ್ಯ ಓದ್ತಾ ಇದ್ದೇವೆ. ನೀನು ಹಾಗೆ ಹಾಕಬೇಡ ಎಂಬುದಾಗಿ ವಾಕ್ಯ ಓದುತ್ತೇವೆ. ಇಲ್ಲಿ ತಿಮೋಥನಿಗೆ ಹೇಳ್ತಾ ಇದ್ದೇನೆ ಪೌಲ. ಪ್ರಿಯ ನನ್ನ ವೀಕ್ಷಕರೇ, ಇದರ ನಿಮಿತ್ತವಾಗಿ ಏನಾಗ್ತದೆ? ಸಮಸ್ಯೆಗೆ ಮೂಲ, ಇದು ಸಮಸ್ಯೆಗೆ ತೊಂದರೆ, ಅದಕ್ಕೆ ಸಮಸ್ಯೆ ಜಾಸ್ತಿ ಆಗ್ತದೆ. ಹಿಂಜರಿಯುವುದು ವಿಷಯದಲ್ಲಿ, ಹಿಂದೆ ಹೋಗುವ ವಿಷಯದಲ್ಲಿ, ನನಗೆ ಏನು ಬೇಡ, ನನಗೆ ಇದು ಬೇಡ ಎಂಬುದಾಗಿ ನೆಲೆಗೊಳ್ಳುವಿಕೆ ಬೇಡ, ಹುಟ್ಟುವಿಕೆ ಬೇಡ, ಪ್ರೀತಿ ಹೃದಯದಲ್ಲಿ ಹುಟ್ಟುವಿಕೆ ಬೇಡ, ದೈವಿಕದಲ್ಲಿ ಜೀವಿಸುವಿಕೆ ಬೇಡ, ದೈವಿಕದಲ್ಲಿ ಹೊಸ ಮನುಷ್ಯನಾಗುವುದು ಬೇಡ, ನಾನು ರೂಪಾಂತರಗೊಳ್ಳುವುದು ಬೇಡ, ಪರಿವರ್ತನೆಗೊಳ್ಳುವುದು ಬೇಡ, ಒಂದು ದೇವರಿಗಾಗಿ ದೃಢವಾಗಿ ನಿಲ್ಲುವಂಥದ್ದು ಬೇಡ ಎಂಬುದಾಗ ಮನಸ್ಸಿನಲ್ಲಿ ಒಂದು ಯೋಚನೆಗಳಲ್ಲಿ ಅದು ಯಾವ ಕಾರ್ಯ ಮಾಡ್ತದೆ, ಯಾವ ಆಲೋಚನೆ ಕಾರ್ಯ ಮಾಡ್ತಾ ಇದೆ ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಆದ ಕಾರಣ ಪ್ರಿಯ ಮಗನೇ, ಪ್ರಿಯ ಮಗಳೇ, ಈ ವಾಕ್ಯವನ್ನು ಕೇಳ್ತಿರುತ್ತ ನಿನ್ನ ಜೀವಿತದಲ್ಲಿ ನೀನು ತಪ್ಪಿ ಹೋಗ್ಬೇಡ. ತಪ್ಪಿ ಹೋಗೋದಾಗಿ ನೀನು ನೋಡಿಕೋ, ನೀನು ಹಿಂಜರಿಯಂತ ನೋಡಿಕೋ. ಕ್ರಿಸ್ತನ ಮಗನಾಗಿ ನಿನ್ನ ಕೊನೆಯವರೆಗೂ ಆತನಿಗೆ ಏನು ಮಾತು ಕೊಟ್ಟಿದ್ಯಾ? ಸಾಕ್ಷಿಯಾದ ಜೀವಿತ. ಯಾವ ಸಾಕ್ಷಿಯ ಜೀವಿತ? ಒಳ್ಳೆ ಹೃದಯದಲ್ಲಿ, ನಿನ್ನ ದೈವಿಕ ಜೀವಿತದಲ್ಲಿ ಒಳ್ಳೆ ಹೃದಯ, ನಿನ್ನ ದೈವಿಕ ಜೀವಿತದಲ್ಲಿ ಒಳ್ಳೆ ಮನಸ್ಸಾಕ್ಷಿ. ನೀನು ಆ ಒಳ್ಳೆ ಮನಸ್ಸಾಕ್ಷಿ ನಂಬಿಕೆ ಮೇಲೆ ನಿನ್ನ ಮನೆಯನ್ನು ಕಟ್ಟುತ್ತಿ, ನಿನ್ನ ಲೈಫ್, ನಿನ್ನ ಒಂದು ಜೀವಿತ ಅದೇನು ತೊಂದರೆ ಆಗದೆ ಕೊನೆಯವರೆಗೂ ಉಳಿಯುವುದು ಎಂಬುದಾಗಿ ನಾವು ನೋಡ್ತೇವೆ ಇಲ್ಲಿ. ಅದಕ್ಕೆ ನಾವು ಪದೇ ನಮ್ಮ ದೈವಿಕ ಜೀವಿತಗಳಲ್ಲಿ ವಾಕ್ಯವನ್ನು ಆಧಾರ ಮಾಡಿಕೊಳ್ಬೇಕಾಗಿದೆ. ಮರುದಾವರ್ತಿ ನಾವು ಜ್ಞಾಪಕ ಮಾಡಿಕೊಳ್ಬೇಕಾಗಿದೆ. ಯಾಕೆ ನಮಗೆ ಗೊತ್ತಿರುವ ವಿಷಯ, ಈ ಭೂಮಿ ಮೇಲೆ ಸೈತಾನನ ಆಲೋಚನೆಗಳು ಬೇರೆ ಬೇರೆ ರೀತಿಯಲ್ಲಿ ಇದೆ. ಸೈತಾನನು ಎಳೆಯುವವನಾಗಿದ್ದಾನೆ, ವಾಕ್ಯದಿಂದ ಎಳೆಯುವವನಾಗಿದ್ದಾನೆ, ನಮ್ಮ ನಂಬಿಕೆಯನ್ನು ಎಳೆಯುವವನಾಗಿದ್ದಾನೆ, ನಮ್ಮ ನಂಬಿಕೆಯನ್ನು ಕಸಿದುಕೊಳ್ಳುವವನಾಗಿದ್ದಾನೆ. ನಾವು ವಾಕ್ಯದಲ್ಲಿ ಬೇರಿರುವಾಗ ವಾಕ್ಯದ ಮನೆ ಕಿತ್ತಾಕುವನಾಗಿದ್ದಾನೆ. ಅದಕ್ಕೆ ಯೇಸು ಹೇಳಿದಂತ ಮಾತು, ಸೈತಾನನು ಕಳ್ಳನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡೋದಕ್ಕೂ ಕೊಯ್ಲಿಕ್ಕೆ ಬರ್ತಾನೆ ಎಂಬುದು ಯಾವುದನ್ನ ವಾಕ್ಯವನ್ನ, ನಿಲ್ಲಿರ್ತಕ್ಕಂಥ ಹಣ ಆಶ್ರಯನಲ್ಲ, ನೀನಿರ್ತಕ್ಕಂಥ ಬೆಳ್ಳಿಯನ್ನಲ್ಲ, ನಿನ್ನ ಮನೆಯಲ್ಲಿರ್ತಕ್ಕಂಥ ಅದನ್ನ ಕದ್ದುಕೊಳ್ಳಿಕ್ಕೆ ಬಂದಲ್ಲ, ನೀನಿರ್ತಕ್ಕಂಥ ವಾಕ್ಯವನ್ನ ಕದ್ದುಕೊಳ್ಳಿಕ್ಕೆ, ಅದನ್ನು ಹಾಳು ಮಾಡ್ಲಿಕ್ಕೆ, ನಿನ್ನ ತಂದೆಗೆ ಮಾದರಿ ವ್ಯಕ್ತಿ ಆಗಿರಬಾರ್ದು, ಸಾಕ್ಷಿಯಾಗಿರಬಾರ್ದು ಎಂಬುದಕ್ಕೋಸ್ಕರವಾಗಿ ಈ ರೂಪದಲ್ಲಿ ಅವತರಿಸಿಕೊಂಡು ನಿನ್ನ ಮೇಲೆ ಟಾರ್ಗೆಟ್ ಮಾಡಿದ ಮೂಲಕ ನಿನ್ನನ್ನೇ ಗುರಿ ಮಾಡಿಕೊಂಡು ಕ್ರಿಸ್ತನ ನಂಬಿಕೆಯಿಂದ ಹೊರಗೆ ತರುವಂತೆ ಉಪಾಯ ಮಾಡುವನಾಗಿದ್ದಾನೆ. ಅದರ ಜೋಕೆ, ಅದರ ಎಚ್ಚರಿಕೆಯಾಗಿರು. ನಿನಗೆ ಸಿಕ್ಕಿದ ದೇವರ ವಾಕ್ಯ, ನಿನಗೆ ಕೇಳಿದಂತ ಈ ವಾಕ್ಯ, ಈ ಸುವಾರ್ತೆ ವಾಕ್ಯವನ್ನ ನೀನು ಆಧಾರ ಮಾಡಿಕೊಂಡು ನಿನ್ನ ದೈವಿಕದಲ್ಲಿ ಈ ಪ್ರೀತಿ ಹುಟ್ಟುವಿಕೆ ಕಂಡು ಬರಲಿ. ಕರ್ತನನ್ನು ಬಿಡದೆ ಕೊನೆಯವರೆಗೂ ಒಂದು ವೇಳೆ ಈ ಮೂಲಕವಾಗಿ ನಿನ್ನ ಮೇಲೆ ಅನೇಕ ವಿಧವಾಗಿ ದೊರೆತನ ಮಾಡ್ತಿರೋದಾಗಿದ್ರೆ ನೀನು ಕೂಡಲೇ ಕೇಳು, ಪರಿಶುದ್ಧಾತ್ಮನ ಸಹಾಯವನ್ನ ಪಡೆದುಕೊಂಡು ಕೇಳು, ನನಗೆ ಬಿಡುಗಡೆ ಕೊಡು ಎಂಬುದಕ್ಕೆ ಕೇಳು. ನಿನ್ನ ಬಲಹೀನತೆಗಳನ್ನ ಪವಿತ್ರಾತ್ಮನಿಗೆ ಅರಿಕೆ ಮಾಡು, ಹೊರಗೆ ಬಾಯು ದೇವರಿಂದ ಬಿಡಿಸಿ ಎಂಬುದಕ್ಕೆ ಕೇಳಿಕೊ. ನೀನು ಕೇಳಿಕೊಂಡಾಗಲೇ ಖಂಡಿತ ನಿನಗೆ ಪರಿಶುದ್ಧಾತ್ಮ ಸಹಾಯ ಮಾಡುವನು. ಇದಕ್ಕೆ ಬೈಬಲ್ ಓದ್ತಾ ಇದ್ದೇವೆ. 1 ತಿಮೋಥೆ 1:19 ಅದನ್ನು ಹೇಳ್ತದೆ. ಕೆಲವರು ಬಿಟ್ಟು ಹೋದವರ ಸ್ಥಿತಿ ಏನಾಯ್ತು? ಹಡಗು ಒಡೆದು, ಬೈಬಲ್ ಹಡಗು ಒಡೆದು ನಷ್ಟಪಟ್ಟವರಂತೆ ಇದ್ದಾರೆ ಎಂಬುದು ನೋಡ್ತಾ ಇದ್ದೇವೆ. ವ್ಯಕ್ತಿ ಹೆಸರುಂಟಿಲ್ಲಿ. ಆ ವ್ಯಕ್ತಿ ಯಾರು? ಉಮ್ಮೇನನಾದರು, ಅಲೆಸ್ಕಾಂದ್ರನು, ಇಂಥವರೆಂಬುದು ಪೌಲ ಹೇಳ್ತಾನೆ. ಹೆಸರು ಕೂಡ ಕೊಡಲ್ಪಟ್ಟಿದೆ. ಯಾರು ಇವರು? ಪೌಲನ ಕಾಲದಲ್ಲಿ ತಿಮೋಥೆಯನ ಸಭೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಇವರಿಬ್ಬರು ಕೂಡ ಒಂದು ಒಳ್ಳೆ ಬಿಲಿವರ್ ಆಗಿದ್ದರು, ಒಳ್ಳೆ ವಿಶ್ವಾಸ ಮಕ್ಕಳಾಗಿದ್ರು. ಇವರ ಸ್ಥಿತಿ ಏನಾಯ್ತು ಎಂಬುದಾಗಿ ನಾವು ನೋಡ್ತೇವೆ ಇಲ್ಲಿ ದೇವರ ವಾಕ್ಯದಲ್ಲಿ. ಆದ ಕಾರಣ ಪ್ರಿಯ ನನ್ನ ವೀಕ್ಷಕರೇ, ಈ ಸಂದೇಶವನ್ನು ನಾವು ಗಮನದಲ್ಲಿಟ್ಟುಕೊಂಡು ನಾವು ಆಧಾರ ಮಾಡಿಕೊಳ್ಬೇಕೆಂಬುದಾಗಿದೆ. ಆದ ಕಾರಣ ಸತ್ಯವೇದದಲ್ಲಿ ಓದಿಕೊಳ್ಳುತ್ತಾ ಇದ್ದೇವೆ. ಏನಂತ ಹೇಳಿದ್ರೆ, ಒಳ್ಳೆ ಮನಸ್ಸಾಕ್ಷಿ ತಳ್ಳಿದವರಿಗೆ ಪೌಲನಿ ಏನ್ ಹೇಳ್ತಾನೆ? ಒಳ್ಳೆ ಮನಸ್ಸಾಕ್ಷಿಯನ್ನು ತಳ್ಳಿ ಬಿಟ್ಟವರಿಗೆ ಪೌಲನ್ ಏನ್ ಎಚ್ಚರಿಸುತ್ತಾ ಇದ್ದಾನೆ?
20ನೇ ವಚನ ಓದುವಾಗ ಪೌಲ್ ಹೇಳ್ತಾ ಇದ್ದಾನೆ, 20ನೇ ವಚನ ಓದುವಾಗ, ಇವರು ದೇವ ದೂಷಣೆ ಮಾಡಬಾರದೆಂಬುದನ್ನು ಕಲಿತುಕೊಳ್ಳುವಂತೆ ಇವರ ಸೈತಾನಿಗೆ ಒಪ್ಪಿಸಿಕೊಟ್ಟನೆಂದು ವಾಕ್ಯ ಓದ್ತಾ ಇದ್ದೇವೆ. ನೋಡಿ ಪೌಲನ್ ಏನ್ ಹೇಳ್ತಾನೆ ಇಲ್ಲಿ, ಯಾಕೆಂದ್ರೆ ಓದ್ತಾ ಇದ್ದೇವೆ ಒಳ್ಳೆ ಮನಸ್ಸಾಕಿಯನ್ನು ತಳ್ಳಿದವನಿಗೆ ಪೌಲನ್ನು ಎಚ್ಚರಿಸಿದ ಯಾವುದು? 1 ತಿಮೋಥೆ 1:20, ಸೈತಾನನಿಗೆ ಅವರನ್ನು ಒಪ್ಪಿಸಿ ಬಿಡ್ತಾನೆ. ಸೈತಾನನ ಅವನ ಇದಕ್ಕೆ ದೂಡಿ ಬಿಡುದು. ಅದಕ್ಕೆ ಪೌಲನ್ ಹೇಳ್ತಾ ಇದ್ದಾನೆ ಇಲ್ಲಿ. ಆದ್ದರಿಂದ ಈ ವಿಷಯದಲ್ಲಿ ನಾವು ಆಧಾರ ಮಾಡಿಕೊಳ್ಬೇಕಾದದ್ದು ಯಾವುದಂತ ಹೇಳಿದ್ರೆ, ಪ್ರಿಯ ನನ್ನ ವೀಕ್ಷಕರೇ, ಒಂದರದಿಗೆ ನೀವು ನೋಡುವಾಗ ಒಳ್ಳೆ ಹೃದಯ, ಶುದ್ಧ ಹೃದಯ, ಒಂದು ಪರಿಶುದ್ಧವಾದ ಹೃದಯ. ಎರಡನೇಗೆ ನೋಡುವಾಗ ಒಳ್ಳೆ ಮನಸ್ಸಾಕ್ಷಿ, ಒಳ್ಳೆ ಸ್ವಭಾವ, ಒಳ್ಳೆ ಗುಣನಡತೆ. ಅದು ದೇವರ ಒಂದು ಮಾದರಿಯ ಮೇರೆಗೆ, ವಾಕ್ಯದ ಮಾದರಿಯ ಮೇರೆಗೆ ಇದೆರಡು ಗುರಿಯಾಗಿರುತ್ತದೆ. ದೇವರ ವಾಕ್ಯೋಪದೇಶದ ಸತ್ಯವಾಗಿರ್ತಕ್ಕಂಥ ಇದು 2 ಅಂಶ ಬಹಳ ಪ್ರಾಮುಖ್ಯವಾಗಿದೆ. 3ನೇ ಅಂಶ ಯಾವುದಂತ ಹೇಳಿದ್ರೆ, ಓದಿಕೊಳ್ಳುವಾಗ ನಿಷ್ಪಟ್ಟವಾದ ನಂಬಿಕೆ. ಈ ನಿಷ್ಪಟ್ಟವಾದ ನಂಬಿಕೆ ಕೂಡ ಅದು ಬಹಳ ಪ್ರಾಮುಖ್ಯವಾಗಿದೆ. ಏಕೆ ನಾವು ದೈವಿಕ ಪ್ರೀತಿಯು ಹುಟ್ಟುವ, ಏಕೆಂದ್ರೆ ನೋಡ್ತಾ ಇದ್ವಿ ಈ ಮೂಲ, ಏಕೆಂದ್ರೆ ನಿಷ್ಪಟ್ಟವಾದ ನಂಬಿಕೆ ಒಂದು ಗುರುತಾಗಿರ್ತದೆ. ಇದನ್ನು ಕೂಡ ಓದಿಕೊಳ್ತೇವೆ. 1 ತಿಮೋಥೆ 1ನೇ ಅಧ್ಯಾಯ ಅಲ್ಲಿ ಓದುವಾಗ 5ನೇ ವಚನ ಬರೆಯಲ್ಪಟ್ಟಿದೆ. ಏಕೆಂದ್ರೆ ಇದು ಸಹ ದಿವ್ಯ ಪ್ರೀತಿಯು ಹುಟ್ಟುವ ಒಂದು ಮೂಲವಾಗಿದೆ. ನಿಷ್ಪಟ್ಟವಾದ ನಂಬಿಕೆ, ಕಪ್ಪಟವಾದ ನಂಬಿಕೆಯಲ್ಲಿ ಅಥವಾ ಕಪ್ಪಟವಾದ ವಿಶ್ವಾಸದಲ್ಲಿ ದೇವರ ಪ್ರೀತಿಯನ್ನು ಕಾಣದಿರೋದಕ್ಕೆ ಇದೇ ಕಾರಣ. ಯಾಕೆಂದ್ರೆ ಬಹಳ ಸ್ಪಷ್ಟವಾಗಿ ನಾವು ಗ್ರಹಿಸಿಕೊಳ್ಬೇಕಂದ್ರೆ ಕಪ್ಪಟವಾದ ನಂಬಿಕೆ ತ್ಯಜಿಸಬೇಡಬೇಕು. ಕಪ್ಪಟವಾದಂತ ಈ ನಂಬಿಕೆಯನ್ನು ತ್ಯಜಿಸುವುದು ಬಹಳ ಪ್ರಾಮುಖ್ಯ ಎಂಬುದಕ್ಕೆ ವಾಕ್ಯ ಓದುತ್ತೇವೆ. ಇಲ್ಲಿ ದೇವರ ಪ್ರೀತಿಯು ಕಾಣದಿರುವುದಕ್ಕೆ ಇದು ದೊಡ್ಡ ಒಂದು ಕಾರಣವಾಗಿದೆ ಎಂಬುದಕ್ಕೆ ನಾವು ಮರೆಯಬಾರದು. ನಾವು ಕರ್ತನನ್ನು ಕಣ್ಣಾರೆ ಕಾಣದಿದ್ದರೂ ಆತನ ಪ್ರೀತಿಸುವುದು ನಿಷ್ಪಟ್ಟವಾದ ನಂಬಿಕೆಯಿಂದಲೇ ಆಗಿರುತ್ತದೆ ಎಂಬುದನ್ನು ನಾವು ಮರೆಯಬಾರದು. ಅದಕ್ಕೆ ಪೌಲನು ಈ ಮಾತನ್ನ ಇಲ್ಲಿ ನುಡಿಯುತ್ತಾ ಇದ್ದಾನೆ. ಇದರ ಮಿತವಾಗಿ ಪೇತ್ರನ ಏನು ಹೇಳ್ತಾನೆ ಇಲ್ಲಿ ಪೇತ್ರನ ಇದರ ಬಗ್ಗೆ ಪೇತ್ರನ ಏನು ಮಾತಾಡ್ತಾನೆ? ಬನ್ನಿ ವಾಕ್ಯ ನಿಮಗೆ ನಾನು ತೋರಿಸಿಕೊಡ್ತಾನೆ. ಯಾವುದಂತ ಹೇಳಿದ್ರೆ 1 ಪೇತ್ರ ಅಲ್ಲಿ 1ನೇ ಅಧ್ಯಾಯ 8 ಮತ್ತು 9ನೇ ವಚನವನ್ನ ಓದಿ ನೋಡೋಣ. 1 ಪೇತ್ರ 1ನೇ ಅಧ್ಯಾಯ ಅಲ್ಲಿ ಓದಿಕೊಳ್ಳುವಾಗ ಅಲ್ಲಿ 8 ಮತ್ತು 9ನೇ ವಚನ ಓದ್ತಾ ಇದ್ದೇವೆ. ಏನಂತಂದ್ರೆ, ನೀವು ಆತನನ್ನು ಕಣ್ಣಾರೆ ನೋಡಲಿಲ್ಲವಾದರೂ ಆತನನ್ನು ಪ್ರೀತಿಸ್ತೀರಿ. ನೀವು ಈಗ ಆತನನ್ನು ಕಾಣದಿದ್ದರೂ ಆತನ ನಂಬಿಕೆ ಇಟ್ಟು ನಿಮ್ಮ ನಂಬಿಕೆಯ ಅಂತ್ಯ ಫಲವಾಗಿರುವ ಆತ್ಮ ರಕ್ಷಣೆಯನ್ನು ಹೊಂದಿದವರಾಗಿ ಹೇಳಲು ಅಸಕ್ತರವಾದಂತ ಪ್ರಭಾವವುಳ್ಳ ಸಂತೋಷದಿಂದ ಹರ್ಷಿಸುತ್ತೀರಿ ಎಂಬುದಾಗಿ ಇಲ್ಲಿ ಪೇತ್ರನ ಹೇಳ್ತಾ ಇದ್ದೇನೆ. ಇಲ್ಲಿ ಎಂತ ಗಂಭೀರವಾದಂತ ಮಾತಾಗಿದೆ, ಎಂತ ಒಂದು ಶ್ರೇಷ್ಠವಾದಂತ ಇಲ್ಲಿ ಬೋಧನೆ ಆಗಿರುತ್ತದೆ. ಯಾವ ರೀತಿ ಇಲ್ಲಿ ನೋಡ್ತಾ ಇದ್ದೇವೆ, ಅಲ್ಲಿ ಪೌಲನು ತಿಮೋಥನಿಗೆ ಯಾವ ರೀತಿ ಮಾತನಾಡ್ತಾನೋ ಇಲ್ಲಿ ಪೇತ್ರ ಕೂಡ ಇಲ್ಲಿ ಕೂಡ ಇದೇ ಸಂದೇಶವನ್ನು ವಿಶ್ವಾಸಿಗಳಿಗೆ ಬರೆಯುತ್ತಾ ಇದ್ದಾನೆ. ಏಕೆಂದ್ರೆ ನಾವು ಕರ್ತನ ನೋಡಲಿಲ್ಲವಾದ್ರೂ ಕೂಡ ನಾವು ಆತನನ್ನು ಪ್ರೀತಿಸ್ತೇವೆ, ವಾಕ್ಯವನ್ನು ಪ್ರೀತಿಸ್ತೇವೆ. ಇದು ಸತ್ಯೋಪದೇಶವಾಗಿರುವಂತಹ ವಾಕ್ಯ, ಇದನ್ನ ಪ್ರೀತಿಸ್ತೇವೆ. ಯಾವ ರೀತಿ ಪ್ರೀತಿಸ್ತೇವೆ? ಒಳ್ಳೆ ಹೃದಯದಲ್ಲಿ ಪ್ರೀತಿಸ್ತೇವೆ, ಒಳ್ಳೆ ಮನಸ್ಸಾಕ್ಷಿಯಿಂದ ಪ್ರೀತಿಸ್ತೇವೆ, ನಿಷ್ಪಟ್ಟವಾದ ನಂಬಿಕೆಯಲ್ಲಿ ಪ್ರೀತಿಸ್ತೇವೆ. ಇದು ಪ್ರೀತಿಸುವಂತವ್ರು ನಾವು ಆಗಬೇಕೆಂಬುದಾಗಿ ಕೊಟ್ಟ ವಾಕ್ಯ ಇದು. ಇದು ನಮ್ಮ ಜೀವಿತಗಳಲ್ಲಿ ಇದೇ ನಮಗೆ ನೆಲೆಗೊಂಡ ಜೀವಿತ, ತಿಳ್ಕೊಂಡ ಜೀವಿತ, ಪರಿಪೂರ್ಣರಾಗುವ ಜೀವಿತ ಇದೇ ಸೂಚಿಸಲ್ಪಡ್ತಾ ಇದೆ. ಅದಕ್ಕೆ ನಾವು ಹಂತವಾಗಿ ನಾವು ಇದನ್ನು ವೇದ ವಾಕ್ಯವನ್ನು ಕಲಿಯುವಾಗ, ಹಂತವಾಗಿ ಇದನ್ನು ತಿಳ್ಕೊಳ್ಳಿಕ್ಕೆ ಹೋಗುವಾಗ ನಮ್ಗೆ ನಿಜವಾದಂತ ನಮ್ಮ ದೈವಿಕದಲ್ಲಿ ಒಂದು ಸತ್ಯಾಂಶವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಇಲ್ಲದ ಹೋದ್ರೆ ಸತ್ಯಾಂಶವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗುದಿಲ್ಲ, ನಿಜಾಂಶಕ್ಕೆ ಬರ್ಲಿಕ್ಕೆ ಆಗುದಿಲ್ಲ, ಒಂದು ಒಳ್ಳೆಯ ಒಂದು ಆಧಾರವಾಗಿ ವಾಕ್ಯವನ್ನು ಹಿಡ್ಕೊಳ್ಳಿಕ್ಕೆ ಆಗುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಯಾಕೆಂದ್ರೆ ಈ ದೈವಿಕ ಹೃದಯದಲ್ಲಿ, ಯಾಕೆಂದ್ರೆ ಒಳ್ಳೆ ಹೃದಯ ಇರಬೇಕಾದ್ರೆ ಕೆಟ್ಟ ಹೃದಯ ಹುಟ್ಟುತ್ತಿರುವಾಗಲೇ ಒಳ್ಳೆ ಮನಸ್ಸಾಕ್ಷಿ ಇರುವಲ್ಲಿ, ಯಾಕೆಂದ್ರೆ ಕೆಟ್ಟ ಮನಸ್ಸಾಕ್ಷಿ ಉಳ್ಳವರಾಗಿರುವ ಅಲ್ಲಿಯೇ
ಒಂದು ನಿಷ್ಪಟ್ಟವಾದಂತ ನಂಬಿಕೆ ಇರುವಲ್ಲಿ ನೋಡ್ತಾ ಇದ್ದೇವೆ. ಯಾಕೆಂದ್ರೆ ಒಂದು ಕಠಿಣವಾದಂತ ಒಂದು ನೋಡ್ತಾ ಇದ್ದೇವೆ, ಒಂದು ಕಪಟವಾದಂತ ನಂಬಿಕೆಯನ್ನು ಇಟ್ಟುಕೊಳ್ಳುವುದರಿಂದಲೇ ನಮಗೆ ದೇವರ ಪ್ರೀತಿ ಅದು ಅಗಲಿ ಹೋಗುವಂತದ್ದಾಗಿರುತ್ತದೆ. ಆದ ಕಾರಣ ಇವತ್ತು ನಾವು ಕಲಿಯಬೇಕಾದ ಒಂದು ಒಳ್ಳೆಯ ಒಂದು ವಾಕ್ಯ ಇದಾಗಿರ್ತದೆ. ಇದನ್ನು ನಾವು ಮಾಡಬೇಕು, ಇದನ್ನು ಕಲಿಯಬೇಕು, ಇದಕ್ಕೆ ವಿಧೇಯರಾಗಬೇಕು. ಹಾಗೆ ಖಂಡಿತ ದೇವರು ಖಂಡಿತ ಇದರಲ್ಲಿ ಕಾರ್ಯ ಮಾಡುವನಾಗಿದ್ದಾನೆ. ಆದ ಕಾರಣ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಲು ನಾವು ಏನು ಮಾಡಬೇಕಾಗಿದೆ? ಹಾಗಾದ್ರೆ ನಾವು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಲು ನಾವು ಏನು ಮಾಡಬೇಕಾಗಿದೆ? ಅದಕ್ಕೆ ಯೂದನು ಒಂದು ಪತ್ರಿಕೆಯಲ್ಲಿ ಒಂದು ವಾಕ್ಯವನ್ನು ಓದಬಹುದಾಗಿದೆ. ಒಂದು ಸ್ಪಷ್ಟವಾಗಿ ವಾಕ್ಯ ಓದ್ತಾ ಇದ್ದೇವೆ ಇಲ್ಲಿ. ಆದ ಕಾರಣ ಈ ವಾಕ್ಯಗಳು ನಮ್ಮ ಲೈಫ್ನಲ್ಲಿ, ನಮ್ಮ ಜೀವಿತದಲ್ಲಿ ಅದು ಕಾರ್ಯವನ್ನು ಉಂಟು ಮಾಡಲಿ. ನನ್ನ ಸಮಯ ದಾಟಿ ಹೋಗುತ್ತಾ ಉಂಟು. ಇದನ್ನು ಈ ಸಂದೇಶವನ್ನು ನಾನು ದೇವರ ಚಿತ್ತ ಬಂದ್ರೆ ಬರುವ ಶನಿವಾರ ಇದನ್ನು ಕಂಟಿನ್ಯೂ ಮಾಡುವನಾಗಿದ್ದಾನೆ. ಬನ್ನಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ದೇವರೇ, ಈಗ ನಿನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ನಿನ್ನನ್ನು ಸ್ತುತಿಸುತ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ, ನಿನ್ನನ್ನು ಘನಪಡಿಸುತ್ತೇವೆ, ನಿನ್ನನ್ನು ಮಹಿಮೆಯನ್ನು ಪಡಿಸುತ್ತೇವೆ ಕರ್ತನೆ. ಈಗ ನಾವು ನಿನ್ನ ಚಿತ್ತಾಂತರವಾಗಿ ನಿನ್ನ ವಾಕ್ಯವನ್ನ ನಾವು ಕೇಳಿಕೊಂಡೆವು. ನಿನ್ನ ವಾಕ್ಯವನ್ನು ಕೇಳಿದ ಮಾತುಗಳು ಯಾವುದಂತ ಹೇಳಿದ್ರೆ, ನಮ್ಮ ದೈವಿಕ ಜೀವಿತದಲ್ಲಿ ಪ್ರೀತಿ ಹುಟ್ಟುವುದರ ಬಗ್ಗೆ. ಅದು 1 ತಿಮೋಥೆ 1:5 ಹೇಳ್ತದೆ. ಶುದ್ಧ ಹೃದಯ, ಒಳ್ಳೆ ಮನಸ್ಸಾಕ್ಷಿ, ನಿಷ್ಪಟ್ಟವಾದ ನಂಬಿಕೆ ಎಂಬುದಾಗಿ 3 ವಿಷಯ ನಮ್ಮೊಂದಿಗೆ ಮಾತನಾಡಿದೆ ಕರ್ತನೆ. ಹೌದು, ನಮ್ಮ ದೈವಿಕ ಜೀವಿತದಲ್ಲಿ ಈ ಒಂದು 3 ವಿಷಯದಲ್ಲಿ ನಾವು ನಿನ್ನನ್ನು ಮೆಚ್ಚಿಸುವವರಾಗೆ, ಈ 3 ವಿಷಯವು ನಿನ್ನನ್ನೇ ಮೆಚ್ಚಿಸುವವರಾಗೆ, ನಿನ್ನನ್ನೇ ಆಧಾರ ಮಾಡಿಕೊಳ್ಳುವವರಾಗೆ ಹೋಗಿ ಕರ್ತನೆ, ನಮಗೊಂದು ಫಲವಾಗಿರ್ಬೋದು, ನಮ್ಮ ನಂಬಿಕೆಯ ಫಲವಾಗಿರುವಂತ ಈ ಒಂದು ಓಟ, ಈ ನಿನ್ನಲ್ಲಿ ಓಟ, ನಮ್ಮ ಉಸಿರಿರುವವರಿಗೆ ಓಟ ಹೋಗುವಂತೆ ನಮಗೆ ಸಹಾಯ ಮಾಡು. ಪ್ರೀತಿಯುಳ್ಳ ಕರ್ತನೆ, ವಾಕ್ಯವನ್ನು ಕೇಳಿದಂತ ಈ ನನ್ನ ಪ್ರಿಯ ನನ್ನ ವೀಕ್ಷಕರನ್ನು ವಿಶೇಷವಾಗಿ ಅವರನ್ನು ಆಶೀರ್ವದಿಸು. ವಿಶೇಷವಾಗಿ ಅವರ ಜೀವಿತವನ್ನ ನೀನು ಆಶೀರ್ವದಿಸಿ ಬಿಡುಗಡೆ ಮಾಡು. ಮತ್ತು ಅವರ ಆಶೆ, ಅವರ ಆಕಾಂಕ್ಷೆ, ಅವರ ಬೇಡಿಕೆ, ಅವರ ಕಷ್ಟ ನಷ್ಟ, ಅವರ ಕಣ್ಣೀರು ವೇದನೆಗಳು ಇವೆಲ್ಲವನ್ನು ಯೇಸು ಕ್ರಿಸ್ತನ ಮೂಲಕವಾಗಿ ನೀನು ಬಿಡುಗಡೆ ಕೊಡಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತೇವೆ. ದೇವರೇ, ನಿನ್ನ ನಾಮಕ್ಕೆ ಮಹಿಮೆ ಆಗಲಿ. ನೀನು ಹಾಗೆ ಮಹಿಮೆ ಹೊಂದುವುದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಾ ಈ ಪ್ರಾರ್ಥನೆಯನ್ನು ನಮ್ಮ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ. ಆಮೇನ್, ಆಮೇನ್.